ವಿದ್ಯಾರ್ಥಿಗಳೇ, ಇವತ್ತು ನಾವು BA 5th ಸೆಮಿಸ್ಟರ್ನ ರಿಸರ್ಚ್ ಮೆಥಡಾಲಜಿ ಅಂತಕ್ಕಂಥ ಒಂದು ಪೇಪರ್ನ ಡಾಟಾ ಪ್ರೊಸೆಸಿಂಗ್ ಆ್ಯಂಡ್ ಕಂಪ್ಯೂಟರ್ ಅಂತಕ್ಕಂಥ ಒಂದು ಟಾಪಿಕ್ ಬಗ್ಗೆ ಚರ್ಚೆಯನ್ನು ಮಾಡೋಣ. ಅಂತಂದರೆ ನಾವು ಕಂಪ್ಯೂಟರ್ಗಳಲ್ಲಿ ಹೇಗೆ ಈ ಒಂದು ಸಂಶೋಧನೆಗೆ ಸಂಬಂಧಪಟ್ಟಂತಹ ಒಂದು ಡಾಟಾನ ಪ್ರೊಸೆಸಿಂಗ್ ಮಾಡ್ತೀವಿ ಅಂತಕ್ಕಂಥದ್ದು. ಮೊದಲಿಗೆ ಡಾಟಾ ಪ್ರೊಸೆಸಿಂಗ್ ಅಂತಕ್ಕಂಥದ್ರ ಬಗ್ಗೆ ಏನು ಅಂತಂದು ತಿಳ್ಕೊಳ್ಳೋಣ. Data processing is a conversion of data into usable and desirable form. This conversion of or processing is carried out using the predefined sequence of operations either manually or automatically. Most of the processing is done by using computers and thus done automatically. The output or processed data can be obtained in various forms. Example of these forms include image, graph, table, vector file, audio, charts, or any other desired format. The form obtained depends on the software or method of data processing used. When done itself, it is referred as automatic data processing. Data center is the key component as it enables processing of data, data storage, data access, data sharing, and data analysis, etc. ಅಂತಂದರೆ ನಾವು ಏನು ಮಾಹಿತಿ ಸಂಗ್ರಹಣೆಯನ್ನು ಮಾಡಿರ್ತೀವಿ, ಆ ಮಾಹಿತಿ ಸಂಗ್ರಹಣೆಯನ್ನು ಕೋಡಿಂಗ್ ಮಾಡ್ತಕ್ಕಂಥದ್ದು, ಎಡಿಟಿಂಗ್ ಮಾಡ್ತಕ್ಕಂಥದ್ದು, ಹಾಗೆ ಟ್ಯಾಬ್ಯುಲೇಷನ್ ಮಾಡ್ತಕ್ಕಂಥದ್ದನ್ನು ನಾವು ಡಾಟಾ ಪ್ರೊಸೆಸಿಂಗ್ ಅಂತೇಳಿ ಕರಿತೀವಿ. ನಾವೇನು ಮಾಹಿತಿ ಸಂಗ್ರಹಣಾ ಒಂದು ತಂತ್ರಾಂಶಗಳನ್ನ ಉಪಯೋಗಿಸ್ಕೊಂಡು ಮಾಹಿತಿಯನ್ನು ಕಲೆ ಹಾಕ್ತೀವಿ, ಆ ಕಲೆ ಹಾಕಿದಂತಹ ಒಂದು ಮಾಹಿತಿಯನ್ನು ಪ್ರೋಸೆಸ್ ಮಾಡ್ತಕ್ಕಂಥದ್ದನ್ನು ಡಾಟಾ ಪ್ರೊಸೆಸಿಂಗ್ ಅಂತೇಳಿ ಕರಿತೀವಿ. ಸೊ ಕಂಪ್ಯೂಟರ್ಗಳನ್ನ ಉಪಯೋಗಿಸ್ಕೊಂಡು ಈ ರೀತಿಯಾಗಿ ನಾವು ಡಾಟಾವನ್ನು ಪ್ರೋಸೆಸ್ ಮಾಡಿದ್ದೇ ಆದರೆ ಅತ್ಯಂತ ಸುಲಭ ವಿಧಾನದ ಮೂಲಕ ಅತ್ಯಂತ ಈಸಿಯಾಗಿ ಬಹಳಷ್ಟು ಬೇಗವಾಗಿ ನಾವು ಡಾಟಾವನ್ನು ಪ್ರೋಸೆಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕಂಪ್ಯೂಟರ್ಗಳು ಬರೋದಕ್ಕಿಂತ ಮುಂಚೆ ಮ್ಯಾನ್ಯುಯಲ್ ಆಗಿ ಡಾಟಾವನ್ನು ಪ್ರೋಸೆಸ್ ಮಾಡ್ತಾಯಿದ್ರು. ಸೊ ಆಗ ಅತ್ಯಂತ ಹೆಚ್ಚು ಸಮಯ ಅಂತಕ್ಕಂಥದ್ದು ಹಿಡಿತಾ ಇತ್ತು, ಹಾಗೆ ಅತ್ಯಂತ ಹೆಚ್ಚು ಹಣ ಕೂಡ ನಮ್ಮ ಹತ್ರ ಖರ್ಚಾಗ್ತಾಯಿತ್ತು. ಸೊ ಈಗ ಕಂಪ್ಯೂಟರ್ಗಳು ಬಂದಿರೋದ್ರಿಂದ ಅತ್ಯಂತ ವೇಗವಾಗಿ ನಾವು ಡಾಟಾವನ್ನು ಪ್ರೋಸೆಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. Introduction to data processing. Data processing is the collecting and manipulation of data into usable and desirable form. The manipulation is nothing but processing, which is carried either manually or automatically in a predefined sequence or operations. In past, it is done by manually, which is time consuming and may have the possibility of errors during the processing. So now most of the processing is done automatically by using computers, which do the fast processing and gives you the correct result. ಸೊ ನಾನು ಮೊದಲೇ ಹೇಳಿದಾಗೆ ಹಿಂದೆ ಅಂದರೆ ಕಂಪ್ಯೂಟರ್ಗಳು ಬರೋದಕ್ಕಿಂತ ಮುಂಚೆ ಏನು ಮಾಡ್ತಿದ್ರು ಅಂತ ಮ್ಯಾನ್ಯುಯಲ್ ಆಗಿ ಈ ಡಾಟಾವನ್ನು ಪ್ರೋಸೆಸ್ ಮಾಡ್ತಿದ್ರು. ಇದು ತುಂಬ ಟೈಮ್ ಕನ್ಸ್ಯೂಮ್ ಆಗ್ತಕ್ಕಂಥ ಮತ್ತು ಅತ್ಯಂತ ಹೆಚ್ಚು ತಪ್ಪುಗಳಾಗ್ತಕ್ಕಂಥ ಒಂದು ಅವಕಾಶಗಳು ಇತ್ತು. ಆದರೆ ಈಗ ನಾವು ತುಂಬ ಪ್ರೋಸೆಸ್ಗಳನ್ನ ಕಂಪ್ಯೂಟರ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಆಟೋಮ್ಯಾಟಿಕಲಿ ಆಗಿ ನಾವು ಡಾಟಾ ಪ್ರೋಸೆಸನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಅದು ಕೂಡ ತುಂಬ ವೇಗವಾಗಿ. Fundamentals of data processing and how data is processed. Processing of data is required by any activity which requires a collection of data. This data collected needs to be stored, sorted, and processed, analyzed, and presented. The complete process of can be divided into 6 simple primary stages, which are data collection, storage of data, sorting of data, processing of data, data analysis, ಡಾಟಾ ಪ್ರೆಸೆಂಟೇಷನ್ ಆ್ಯಂಡ್ ಕನ್ಕ್ಲೂಷನ್ಸ್. ಸೊ ಡಾಟಾ ಪ್ರೊಸೆಸಿಂಗ್ ಅಂತಕ್ಕಂಥದ್ದು 6 ಪ್ರಮುಖವಾದಂತಹ ಒಂದು ಹಂತಗಳನ್ನು ಒಳಗೊಂಡಿರುತ್ತೆ. 6 ಪ್ರಮುಖ ಹಂತಗಳಂತಂದರೆ ಮೊದಲನೇದು ಡಾಟಾವನ್ನು ಕಲೆಕ್ಷನ್ ಮಾಡ್ತಕ್ಕಂಥದ್ದು, ಆಮೇಲೆ ಡಾಟಾವನ್ನು ಸ್ಟೋರ್ ಮಾಡ್ತಕ್ಕಂಥದ್ದು, ಆಮೇಲೆ ಡಾಟಾವನ್ನು ವಿಂಗಡಿಸ್ತಕ್ಕಂಥದ್ದು, ವಿಂಗಡಿಸಿದಂಥ ಡಾಟಾವನ್ನು ಪ್ರಾಸೆಸ್ ಮಾಡ್ತಕ್ಕಂಥದ್ದು, ಆಮೇಲೆ ಡಾಟಾವನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು, ಕೊನೆಗೆ ವಿಶ್ಲೇಷಣೆ ಮಾಡಿದಂಥ ಒಂದು ಡಾಟಾವನ್ನು ಪ್ರೆಸೆಂಟೇಷನ್ ಮಾಡ್ತಕ್ಕಂಥದ್ದು. ಸೊ ಈ 6 ಪ್ರಮುಖವಾದಂತಹ ಒಂದು ಹಂತಗಳನ್ನು ಡಾಟಾ ಪ್ರೊಸೆಸಿಂಗ್ ಅಂತಕ್ಕಂಥದ್ದು ಒಳಗೊಂಡಿರುತ್ತೆ. ಈ 6 ಹಂತಗಳನ್ನು ನಾವು ಸರಿಯಾಗಿ ನಿರ್ವಹಿಸಿದ್ದೇ ಆದರೆ ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಒಂದು ಡಾಟಾವನ್ನು ಸರಿಯಾಗಿ ಪ್ರೋಸೆಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳೇ, ಡಿಫ್ರೆಂಟ್ ಟೈಪ್ಸ್ ಆಫ್ ಔಟ್ಪುಟ್ ಫೈಲ್ಸ್ obtained as processed data: plain text file, table or spreadsheet, charts, graphs, maps, vector or image file, other format raw files. ಅಂತಂದರೆ ಒಂದ್ಸಲಿ
ಪ್ರೋಸೆಸ್ ಆಗಿರ್ತಕ್ಕಂಥ ಒಂದು ಡಾಟಾವನ್ನು ಯಾವ್ಯಾವ ಟೈಪಲ್ಲಿ ನಾವು ಔಟ್ಪುಟ್ಟಾಗಿ ತೆಗೆದುಕೊಳ್ಬೋದು ಅಂತಂದರೆ ಮುಖ್ಯವಾಗಿ 6 ರೀತಿಯಾಗಿ ನಾವು ಅದರ ಒಂದು ಔಟ್ಪುಟನ್ನು 5 ರೀತಿಯಾಗಿ ನಾವು ಅದರ ಔಟ್ಪುಟ್ಟನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಮೊದಲನೇದು ಪ್ಲೈನ್ ಟೆಕ್ಸ್ಟ್ ಫೈಲಲ್ಲಿ ಅಂತಂದರೆ ವರ್ಡ್ ಡಾಕ್ಯುಮೆಂಟಲ್ಲಿ. ಸೆಕೆಂಡ್ನೇದು ಟೇಬಲ್ ಅಥವಾ ಸ್ಪ್ರೆಡ್ಶೀಟ್ ಅಂತಂದರೆ ಒಂದು ಟೇಬಲ್ನ ರೂಪದಲ್ಲಿ ಔಟ್ಪುಟ್ ತೆಗೆದುಕೋಬೋದು, ಅಥವಾ MS Excelನ ಸ್ಪ್ರೆಡ್ಶೀಟ್ ರೂಪದಲ್ಲಿ ಅದರ ಔಟ್ಪುಟ್ಟನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಥವಾ ಚಾರ್ಟ್ ಮತ್ತು ಗ್ರಾಫ್ಗಳ ರೂಪದಲ್ಲೂ ನಾವು ಅದರ ಔಟ್ಪುಟ್ಟನ್ನು ತೆಗೆದುಕೋಬೋದು, ಅಥವಾ ಮ್ಯಾಪ್ಗಳು ಮತ್ತು ಇಮೇಜ್ಗಳ ರೂಪದಲ್ಲೂ ಕೂಡ ಅದರ ಔಟ್ಪುಟ್ಟನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಉಳಿದಂತೆ ಇತರ ಫಾರ್ಮ್ಯಾಟ್ಗಳಲ್ಲೂ ನಾವು ಅದರ ಒಂದು ಔಟ್ಪುಟ್ಗಳನ್ನ ತೆಗೆದುಕೋಬೋದು ವಿದ್ಯಾರ್ಥಿಗಳೇ. ಯಾವ ಮೆಥಡ್ಗಳನ್ನು ಉಪಯೋಗಿಸಿ ನಾವು ಪ್ರೋಸೆಸನ್ನು ಮಾಡ್ಬೋದು? ಮೊದಲನೇದು ಮ್ಯಾನ್ಯುಯಲ್ ಪ್ರೊಸೆಸಿಂಗ್. In this method, data is processed manually without use of a machine, tool or electric device. Data is processed manually and all the calculations and logical operations are performed manually on the data. ಅಂದರೆ ಮೊದಲನೇದು ಮ್ಯಾನ್ಯುಯಲ್ ಆಗಿ ಪ್ರೊಸೆಸಿಂಗ್ ಮಾಡ್ಬೋದು. ಅಂತಂದರೆ ಯಾವುದೇ ಆಟೋಮ್ಯಾಟಿಕ್ ಮೆಷಿನ್ಸ್ಗಳನ್ನ ನಾವು ಯೂಸ್ ಮಾಡ್ಕೊಳ್ತಾನೆ ಕೈ ಹಾಗೆ ಪೆನ್ನು ಪೇಪರ್ಗಳ ಮುಖಾಂತರ ನಾವೇನು ಮಾಡ್ಬೋದು, ಡಾಟಾವನ್ನು ಪ್ರೊಸೆಸ್ ಮಾಡೋದಕ್ಕೆ ಸಾಧ್ಯ ಇದೆ. ಅದನ್ನು ನಾವು ಮ್ಯಾನ್ಯುಯಲ್ ಪ್ರೊಸೆಸಿಂಗ್ ಅಂತೇಳಿ ಕರಿತೀವಿ. ಸೆಕೆಂಡ್ ಒನ್ ಈಸ್ ಮೆಕ್ಯಾನಿಕಲ್ ಪ್ರೊಸೆಸಿಂಗ್. ದಿಸ್ ಈಸ್ ಡನ್ ಬೈ ಯೂಸ್ ಆಫ್ ಎ ಮೆಕ್ಯಾನಿಕಲ್ ಡಿವೈಸ್ ಆರ್ ವೆರಿ ಸಿಂಪಲ್ ಎಲೆಕ್ಟ್ರಾನಿಕ್ ಡಿವೈಸಸ್ ಲೈಕ್ ಕ್ಯಾಲ್ಕುಲೇಟರ್ ಆ್ಯಂಡ್ ಟೈಪ್ರೈಟರ್ಸ್. ವೆನ್ ದ ನೀಡ್ ಆಫ್ ಪ್ರೊಸೆಸಿಂಗ್ ಈಸ್ ಸಿಂಪಲ್, ದಿಸ್ ಮೆಥಡ್ ಕ್ಯಾನ್ ಬಿ ಅಡಾಪ್ಟೆಡ್. ಅಂತಂದರೆ ನಾವು ಕ್ಯಾಲ್ಕುಲೇಟರ್ಗಳನ್ನ ಮತ್ತು ಟೈಪ್ರೈಟರ್ಗಳನ್ನ ಇಟ್ಕೊಂಡು ಈ ಒಂದು ಮೆಕ್ಯಾನಿಕಲ್ ಪ್ರೊಸೆಸನ್ನು ಮಾಡೋದಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್ ಒನ್ ಈಸ್ ಎಲೆಕ್ಟ್ರಾನಿಕ್ ಪ್ರೊಸೆಸಿಂಗ್. ದಿಸ್ ಈಸ್ ದ ಮಾಡರ್ನ್ ಟೆಕ್ನಿಕ್ to process data. Electronic data processing is the fastest and best available method with the highest reliability and accuracy. The technology used is latest as this method uses computers usually located in data center and employed in most of the agencies. ಅಂತಂದರೆ ಇತ್ತೀಚಿನ ಒಂದು ಮಾಡರ್ನ್ ಟೆಕ್ನಾಲಜಿ ಇರ್ತಕ್ಕಂಥ ಎಲೆಕ್ಟ್ರಾನಿಕ್ ಪ್ರೊಸೆಸನ್ನು ನಾವು ಉಪಯೋಗಿಸ್ಕೊಂಡು ತುಂಬ ಹೈಯೆಸ್ಟ್ ರಿಲಯಬಿಲಿಟಿಲಿ ಮತ್ತು ಅಕ್ಯುರೇಟ್ಲಾಗಿ ನಾವೇನು ಮಾಡ್ಬೋದು, ಡಾಟಾವನ್ನು ಪ್ರೊಸೆಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಟೆಕ್ನಾಲಜಿ ತುಂಬ ಅಪ್ಡೇಟ್ ಆಗಿರೋದ್ರಿಂದ ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂತಹ ಒಂದು ಸಾಫ್ಟ್ವೇರ್ಗಳನ್ನ ಉಪಯೋಗಿಸ್ಕೊಂಡು ಅತ್ಯುತ್ತಮವಾಗಿ ನಾವೇನು ಮಾಡ್ಬೋದು, ನಮ್ಮ ಡಾಟಾವನ್ನು ಪ್ರೊಸೆಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ processing types on the basis of process steps formula. There are various types of data processing. Some of the most popular types are as follows: batch processing, real time processing, online processing and multi processing ಮತ್ತು ಶಾರ್ಟ್ ಟೈಮ್ ಶೇರಿಂಗ್. ಸೊ ಈ ಎಲ್ಲವುಗಳು ಕೂಡ ಏನಂತಂದರೆ ಮುಖ್ಯವಾಗಿ ಪ್ರೊಸೆಸಿಂಗ್ನ ಟೈಪ್ಗಳು, ಯಾವ್ಯಾವ ಟೈಪಲ್ಲಿ ನಾವು ಪ್ರೊಸೆಸ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತೇಳಿ. ನೆಕ್ಸ್ಟ್ ಥಿಂಗ್ ಈಸ್ ವೈ ಡಾಟಾ ಪ್ರೊಸೆಸಿಂಗ್ ಈಸ್ ರಿಕ್ವೈರ್ಡ್. ನಮ್ಗೆ ಯಾಕೆ ಡಾಟಾ ಪ್ರೊಸೆಸಿಂಗ್ ಅಂತಕ್ಕಂಥದ್ದು ಅವಶ್ಯಕತೆ ಇದೆ ಅಂತಕ್ಕಂಥದ್ದು. It is really difficult to work on raw data because every bit of information provided may not be that useful for you. You require to filter out relevant context. ಅಂತಂದರೆ ಮುಖ್ಯವಾಗಿ ನಮಗೆ ರಾ ಡಾಟಾಗಳನ್ನ ಇಟ್ಕೊಂಡು ನಾವು ಮಾಹಿತಿಯನ್ನು ವಿಶ್ಲೇಷಣೆ ಮಾಡೋದಾಗಿರ್ಬೋದು ಅಥವಾ ಮಾಹಿತಿಯನ್ನು ಪ್ರೆಸೆಂಟ್ ಮಾಡೋದಾಗಿರ್ಬೋದು ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲ ಮಾಹಿತಿಯು ಕೂಡ ನಮಗೆ ಉಪಯುಕ್ತ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ನಮಗೆ ಉಪಯುಕ್ತವಾದಂಥ ಮಾಹಿತಿಯನ್ನು ನಮ್ಮ ಜೊತೆ ಇಟ್ಕೊಂಡು ಬೇಡವಾದಂಥನ್ನು ನಾವು ಬಿಡೋದಕ್ಕೆ ಈ ಡಾಟಾ ಪ್ರೊಸೆಸಿಂಗ್ ಅಂತಕ್ಕಂಥದ್ದು ತುಂಬ ಈಸಿ ಆಗುತ್ತೆ. ದ ಸೆಕೆಂಡ್ ಪಾಯಿಂಟ್ ಈಸ್ ಯು ಕೆನಾಟ್ ಎವ್ರಿ ಟೈಮ್ ರೆಫರ್ ಟು ದಟ್ ಹ್ಯೂಜ್ ಪೈಲ್ ಆಫ್ ರಾ ಡಾಟಾ ಆ್ಯಂಡ್ ಸೆಲೆಕ್ಟ್ ದಟ್ ರಿಲೆವೆಂಟ್ ಇನ್ಫಾರ್ಮೇಷನ್ ಯು ಆರ್ ಲುಕಿಂಗ್ ಫಾರ್. ದಿಸ್ ವಿಲ್ ಮೇಕ್ ಯುವರ್ ವರ್ಕ್ ಮೋರ್ tedious and bulky. Third point is data processing will help you arrange the filtered out content into homogeneous form so that you can easily match those big figures as and when you require to do so. Next, the fourth point is it will make it easy for you to look for any relevant information and also makes your work easy. What makes processing of data is very important ಅಂತಂದರೆ ಡಾಟಾ ಪ್ರೊಸೆಸಿಂಗ್ನ ಮಹತ್ವವನ್ನು ಹೇಗೆ ನಾವು ನೋಡೋದು ಅಂತಂದರೆ nowadays more and more data is collected for academic, scientific research, private and personal use, institutional use and commercial use. These collected data needs to be stored, sorted, filtered, analyzed and presented and even require data transfer for it to be in use. This process can be simple, complex depending on the scale at which data collection is done and complexity of the results which are required to be obtained.
The time consumed in obtaining the desired result depends on the operations which need to be performed on the collected data and on the nature of output file required to be obtained. ಸೊ ವಿದ್ಯಾರ್ಥಿಗಳೇ, ನಾವು ಇವತ್ತು ಈ ಒಂದು ಡಾಟಾ ಕಲೆಕ್ಷನ್ ಆ್ಯಂಡ್ ಡಾಟಾ ಪ್ರೋಸೆಸ್ ಮತ್ತು ಕಂಪ್ಯೂಟರ್ಗೆ ಇರ್ತಕ್ಕಂಥ ಒಂದು ಸಂಬಂಧವನ್ನು ಇವತ್ತು ನಾವು ಈ ಒಂದು ಕ್ಲಾಸ್ನಲ್ಲಿ ತಿಳ್ಕೊಂಡಿದ್ದೀವಿ.